ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗಾರಿದಮ್ ಅಲ್ಲಿ ಫೋರ್ತ್ ಸೆಮ್ ಸೊ ಆ ಒಂದು ಟಾಪಿಕ್ ಅಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ PYQs ಮತ್ತೆ ಮಾಡೆಲ್ ಪೇಪರ್ ಸೊ ಇಷ್ಟನ್ನು ಕನ್ಸಿಡರ್ ಮಾಡಿದಾಗ ಪ್ರತಿಯೊಂದು ಮಾಡ್ಯೂಲ್ ಅಲ್ಲೂ ಬರುವಂತ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಯಾವ್ಯಾವ ಟಾಪಿಕ್ ಇದೆ ಅಂತ ನಾನು ಬರಿತೀನಿ. ಆಮೇಲೆ ನೀವೇನಾದ್ರೂ ಕೂಡ ಸೆಲೆಕ್ಟಿವ್ ಆಗಿ ಓದ್ತೀರಾ ಅಂತಂದ್ರೆ ಯಾವ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅಂತ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಮಾಡ್ಯೂಲ್ 1 ಅಂತ ಬಂದಾಗ ಇದು ಕಡಿಮೆ ಕಾನ್ಸೆಪ್ಟ್ ಇರುವಂತದ್ದು. ಸೊ ಇದರಲ್ಲಿ ಕಡಿಮೆ ಕಾನ್ಸೆಪ್ಟ್ ಇದೆ. ಸೊ ಜಾಸ್ತಿ ಏನು ಪ್ರಿಫರೆನ್ಸ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ, ರಿಪೀಟೆಡ್ ಕ್ವಶನ್ಸ್ ಬರ್ತವೆ. ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ ಅಲ್ಗಾರಿದಮ್, ವಾಟ್ ಈಸ್ ಅಲ್ಗಾರಿದಮ್, ಮತ್ತೆ ಅದರ ಫಂಡಮೆಂಟಲ್ಸ್ ಅನ್ನ ಕೇಳ್ತಾರೆ. ಅಂಡ್ ಫಂಡಮೆಂಟಲ್ಸ್, ಸರಿನಾ? ಅಲ್ಗಾರಿದಮ್ ಅಂಡ್ ಇಟ್ ಫಂಡಮೆಂಟಲ್ಸ್. ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಪ್ರತಿ ಒಂದು ಮಾಡ್ಯೂಲ್ ಕೂಡ ಏನೇ ಥಿಯರಿ ಇದ್ರೂ ಕೂಡ ನಾನೇ PDF ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಕಾನ್ಸೆಪ್ಟ್ ಗಳನ್ನ ವಿಡಿಯೋ ಮುಖಾಂತರ ನಾನೇ ಹೇಳ್ಕೊಟ್ಟಿರ್ತೀನಿ. ಸೊ ಫುಲ್ ಸ್ಟಡಿ ಮಾಡ್ಬೋದು. ಫಸ್ಟ್ ಮಾಡ್ಯೂಲ್ ಇಂದ 5th ಮಾಡ್ಯೂಲ್ ವರೆಗೂ ಫುಲ್ ನಂದೇ ಒಂದು ಫಸ್ಟ್ ಮಾಡ್ಯೂಲ್ ಇಂದ 5th ಮಾಡ್ಯೂಲ್ ವರೆಗೂ ನನ್ನ ಚಾನಲ್ ಅಲ್ಲೇ ಫುಲ್ ನಿಮಗೆ ಥಿಯರಿ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಸಿಗುತ್ತೆ. ಸೊ ಇವಾಗ ಫಸ್ಟ್ ಆಯ್ತು ಅಲ್ಗಾರಿದಮ್ ಅನ್ನ ಕಲಿಬೇಕು. ನೆಕ್ಸ್ಟ್ ಆ ಅಲ್ಗಾರಿದಮಿನ ಫಂಡಮೆಂಟಲ್ಸ್ ಅನ್ನ ಕಲಿಬೇಕು. ಯಾವ ರೀತಿ ಕೇಳ್ತಾರೆ? ವಾಟ್ ಈಸ್ ಅಲ್ಗಾರಿದಮ್, ಎಕ್ಸ್ಪ್ಲೈನ್ ಇಟ್ಸ್ ಫಂಡಮೆಂಟಲ್ಸ್, ಆ ರೀತಿ ಕೇಳ್ಬೋದು. ನೆಕ್ಸ್ಟ್ ಫ್ರೇಮ್ ವರ್ಕ್ ಅನ್ನ ಕಲಿಬೇಕು. ಫ್ರೇಮ್ ವರ್ಕ್ ಆಫ್ ದಿ ಅಲ್ಗಾರಿದಮ್. ಇಲ್ಲ ಅಂತ ಅಂದ್ರೆ ಡಿಸೈನ್ ಮಾಡ್ತಿರಲ್ವ ಅಲ್ಗಾರಿದಮ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಡಿಸೈನ್ ಮಾಡ್ತೀರಾ ಅಂತ. ಸೊ ಅದು ಒಂದು ಡಯಾಗ್ರಾಮ್ ಇದೆ. ಸೊ ಅದನ್ನ ನಾನು ಕೊಟ್ಟಿರ್ತೀನಿ, PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಮೂರನೇ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದಾಗ ಎಸಿಂಪ್ಟೋಟಿಕ್ ನೊಟೇಷನ್. ಎಸಿಂಪ್ಟೋಟಿಕ್ ನೊಟೇಷನ್, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸಿಂಪ್ಟೋಟಿಕ್ ನೊಟೇಷನ್. ನೆಕ್ಸ್ಟ್ ಸೆಲೆಕ್ಷನ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್. ನೆಕ್ಸ್ಟ್ ಬಬಲ್ ಸಾರ್ಟ್, ಬಬಲ್ ಸಾರ್ಟ್. ನೆಕ್ಸ್ಟ್ ಬರುವಂತದ್ದು ಸೀಕ್ವೆನ್ಷಿಯಲ್ ಸರ್ಚ್, ಸೀಕ್ವೆನ್ಷಿಯಲ್ ಸರ್ಚ್. ಸೊ ಸೀಕ್ವೆನ್ಷಿಯಲ್ ಸರ್ಚ್ ಅನ್ನ ನೀವು ಲೀನಿಯರ್ ಸರ್ಚ್ ಅಂತ ಕೂಡ ಕರಿಬಹುದು. ಈಗ ಇವು ಏನು ಕಾನ್ಸೆಪ್ಟ್ಗಳು ಮಾಡ್ಯೂಲ್ 1 ಅಲ್ಲಿ ಇರೋದು. ಹಾಗಾದ್ರೆ ನಾನು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಜಾಸ್ತಿ ಕೊಡಬೇಕು? ಸೆಲೆಕ್ಟಿವ್ ಆಗಿ ಏನಾದ್ರೂ ಓದ್ತೀನಿ ಅಂತಂದ್ರೆ ಯಾವ್ದಕ್ಕೆ ಕೊಡಬೇಕು? ಇಲ್ಲ ಅಂತಂದ್ರೆ ಫಸ್ಟ್ ಪರ್ಫೆಕ್ಟ್ ಆಗ್ಬೇಕಲ್ವಾ, ಯಾವ್ದು ಫಿಕ್ಸ್ ಬರ್ತವೆ ಅವಕ್ಕೆ, ಆಮೇಲೆ ಯಾವ್ದು ಆಮೇಲೆ ಇನ್ಯಾವ ಉಳಿದಿರ್ತವೆ ಅವಕ್ಕೆ ಫಿಕ್ಸ್ ಆಗ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಯಾವ ಫಿಕ್ಸ್ಡ್ ಕ್ವಶನ್ ತರ ಇರ್ತವೆ ಅವಕ್ಕೆ ಫಸ್ಟ್ ರೆಡಿ ಆಗ್ಲಿ. ಅಲ್ಗಾರಿದಮ್ ಅಂಡ್ ಇಟ್ಸ್ ಫಂಡಮೆಂಟಲ್ಸ್ ಮಾಡೆಲ್ ಪೇಪರ್ ಅಲ್ಲೂ ಇದೆ, 2024 ಕ್ವಶನ್ ಪೇಪರ್ ಅಲ್ಲೂ ಇದೆ. ನೆಕ್ಸ್ಟ್ ಫ್ರೇಮ್ ವರ್ಕ್ 2025 ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ ಇದೆ. ಎಸಿಂಪ್ಟೋಟಿಕ್ ನೊಟೇಷನ್ ಮಾಡೆಲ್ ಪೇಪರ್ 2024 ಕ್ವಶನ್ ಪೇಪರ್, 2025 ಕ್ವಶನ್ ಪೇಪರ್. ಸೊ ಈ ಮೂರು ಟಾಪಿಕ್ ಗಳು ಮೇನ್ ಮಾಡ್ಯೂಲ್ 1 ಅಂತ ಬಂದಾಗ ಈ ಮೂರು ಟಾಪಿಕ್ ಅನ್ನ ನೀವು ಕಲ್ತ್ಕೊಂಡ್ರೆ 90% ಮುಗೀತು. ಇನ್ನ 10%ಗೋಸ್ಕರ ಈ ವಿಡಿಯೋಗಳನ್ನ ನೋಡ್ಬೇಕಾಗುತ್ತೆ. ಸೆಲೆಕ್ಷನ್ ಸಾರ್ಟ್ದು ಮತ್ತೆ ಬಬಲ್ ಸಾರ್ಟ್ದು ಯಾವುದೇ ಸಾರ್ಟಿಂಗ್ ಅಲ್ಗಾರಿದಮ್ಸ್ ಆಗಿರಲಿ, ನೀವೇನ್ ಕಲಿಬೇಕು ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಮಾಡಬೇಕು, ಅದರ ಜೊತೆ ಅವುಗಳ ಟೈಮ್ ಕಾಂಪ್ಲೆಕ್ಸಿಟಿನ ಕಲಿಬೇಕು, ಅದರ ಜೊತೆ ಅವುಗಳ ಅಲ್ಗಾರಿದಮ್ ಅನ್ನ ಬರೆಯೋದನ್ನ ಕಲಿಬೇಕು. ಏನೇನ್ ಕಲಿಬೇಕು? ಸಾರ್ಟಿಂಗ್ ಅಲ್ಗಾರಿದಮ್ಸ್ ಅಂತ ಬಂದಾಗ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಟೈಮ್ ಕಾಂಪ್ಲೆಕ್ಸಿಟಿ ಏನೇನಾಗಿರುತ್ತೆ, ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್ ಮತ್ತೆ ಆವರೇಜ್ ಕೇಸು, ಅಲ್ಗಾರಿದಮ್ ಅನ್ನ ಯಾವ ರೀತಿ ಬರೆಯೋದು. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಸರ್ಚ್ ನಿಮಗೆ ಪ್ರಾಬ್ಲಮ್ ಅನ್ನ ಕೇಳಲ್ಲ, ಅಲ್ಗಾರಿದಮ್ ಅನ್ನ ಕೇಳ್ಬೋದು, ಅದರ ಜೊತೆ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಕೇಳ್ಬೋದು. ಸೊ ಇದೆಲ್ಲದೂ ಕೂಡ ಒಂದೇ ಒಂದು PDF ಅಲ್ಲಿ ಇರುತ್ತೆ. ಆ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಮಾಡ್ಯೂಲ್ 1 ಸಪರೇಟ್ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ, ಅದರಲ್ಲಿ ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿರ್ತೀನಿ, ಅಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಮಾಡ್ಯೂಲ್ 2 ಅಂತ ಬಂದಾಗ, ಸೊ ಮಾಡ್ಯೂಲ್ 2 ಅಲ್ಲಿ ಟಾಪಿಕ್ಸ್ ಯಾವ್ಯಾವ ಬರುತ್ತೆ ಅಂತ ಫಸ್ಟ್ ಬರೀತೀನಿ. ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್. ನೆಕ್ಸ್ಟ್ ಬರುವಂತದ್ದು ಇನ್ಸರ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಆದ್ಮೇಲೆ ಬರುವಂತದ್ದು ಟೋಪಾಲಜಿಕಲ್ ಸಾರ್ಟ್, ಟೋಪೋಲಜಿಕಲ್ ಸಾರ್ಟ್. ನೆಕ್ಸ್ಟ್ ಟೋಪಾಲಜಿಕಲ್ ಸಾರ್ಟ್ ಆದ್ಮೇಲೆ ಬರುವಂತದ್ದು ಮರ್ಜ್ ಸಾರ್ಟ್, ಮರ್ಜ್ ಸಾರ್ಟ್. ಮರ್ಜ್ ಸಾರ್ಟ್ ಆದ್ಮೇಲೆ ಕ್ವಿಕ್ ಸಾರ್ಟ್. ಸೊ ಕ್ವಿಕ್ ಸಾರ್ಟ್ ಆದ್ಮೇಲೆ ಬೈನರಿ ಟ್ರೀ ಟ್ರಾವರ್ಸಲ್, ಬೈನರಿ ಟ್ರೀ ಟ್ರಾವರ್ಸಲ್, ಸರಿನಾ? ನೆಕ್ಸ್ಟ್ ಬರುವಂತದ್ದು ಯಾವುದು? ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಬರುವಂತದ್ದು ಡಿವೈಡ್ ಅಂಡ್ ಕಾನ್ಕರ್, ಡಿಕ್ರೀಸ್ ಅಂಡ್ ಕಾನ್ಕರ್, ಡಿವೈಡ್ and conquer. Next
ಅಂಡ್ ಅದರ ಜೊತೆಗೆ ಡಿಕ್ರೀಸ್ ಅಂಡ್ ಕಾನ್ಕರ್. ಈಗ ಈ ಒಂದು ಮಾಡ್ಯೂಲ್ ಅನ್ನ ಯಾವ ರೀತಿ ಓದಬೇಕು? ಫಸ್ಟ್ ನೋಡಿ, ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ದು ನೀವು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ಕೋಬೇಕು. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಇರೋದನ್ನ ಟಿಕ್ ಮಾಡ್ತೀನಿ ನೋಡಿ. ಇನ್ಸರ್ಷನ್ ಸಾರ್ಟ್ ಮಾಡೆಲ್ ಪೇಪರ್ ಮತ್ತೆ 2025 ಅಲ್ಲಿ ಬಂದಿದೆ. ಟೋಪೋಲಾಜಿಕಲ್ ಸಾರ್ಟ್ 24-25 ಎರಡು ವರ್ಷನೂ ಬಂದಿದೆ. ಮರ್ಜ್ ಸಾರ್ಟ್ ಮಾಡೆಲ್ ಪೇಪರ್ ಮತ್ತೆ 2025 ಪೇಪರು. ಕ್ವಿಕ್ ಸಾರ್ಟ್ 2025-2024 ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ ಬಂದಿದೆ. ಬೈನರಿ ಟ್ರೀ ಟ್ರಾವರ್ಸಲ್ 2025 ಕ್ವಶನ್ ಪೇಪರು. ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೆಲ್ ಪೇಪರ್ ಮತ್ತೆ 2024 ಕ್ವಶನ್ ಪೇಪರು. ಡಿವೈಡ್ ಅಂಡ್ ಕಾನ್ಕರ್ ಮತ್ತೆ ಡಿಕ್ರೀಸ್ ಅಂಡ್ ಕಾನ್ಕರ್ ಎರಡು 2024 ಪೇಪರ್ ಅಲ್ಲಿ ಬಂದಿದೆ. ಮತ್ತೆ ಡಿವೈಡ್ ಅಂಡ್ ಕಾನ್ಕರ್ ಕಾನ್ಸೆಪ್ಟ್ ನಿಮಗೆ ಮಾಡೆಲ್ ಪೇಪರ್ ಅಲ್ಲಿ ಇದೆ. ಹಾಗಾದ್ರೆ ಇದರಲ್ಲಿ ಯಾವುದಕ್ಕೆ ಫಸ್ಟ್ ಪ್ರೆಸಿಡೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಫಿಕ್ಸ್ ಕ್ವಶನ್ ಆಗಿರುವಂತಹ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಅನ್ನ ಕಲೀರಿ. ನೆಕ್ಸ್ಟ್ ಡಿವೈಡ್ ಅಂಡ್ ಕಾನ್ಕರ್ ಅನ್ನ ಕಲೀರಿ. ಈಗ ಯಾವುದಕ್ಕೆ ಥಿಯರಿ ಓದಬೇಕು, ಯಾವುದಕ್ಕೆ ಅಲ್ಗೋರಿದಮ್ ಓದಬೇಕು, ಯಾವುದಕ್ಕೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ ನೋಡಿ. ಟ್ರಾವೆಲಿಂಗ್ ಸೇಲ್ಸ್ಮನ್ ಅಲ್ಗೋರಿದಮ್ ಬೇಡ, ಪ್ರಾಬ್ಲಮ್ ಸಾಕು. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್, ಟೋಪೋಲಾಜಿಕಲ್ ಸಾರ್ಟ್, ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸಾರ್ಟಿಂಗ್ ಅಲ್ಗೋರಿದಮ್ಸ್ಗೆ ಏನು ಕಲಿಬೇಕು? ಫಸ್ಟ್ ನೀವು ಪ್ರಾಬ್ಲಮ್ ಅನ್ನ ಮಾಡೋದನ್ನ ಕಲಿಬೇಕು. ಅದರ ಜೊತೆ ಅವುಗಳ ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು. ಅದರ ಜೊತೆ ಅವುಗಳ ಅಲ್ಗೋರಿದಮ್ ಅನ್ನ ಬರೆಯೋದು ಗೊತ್ತಿರಬೇಕು. ನೀವು ಸೂಡೋ ಕೋಡ್ನಾದ್ರೂ ಬರೀರಿ, ಇಲ್ಲ ಅಲ್ಗೋರಿದಮ್ ಆದ್ರೂ ಬರೀರಿ, ಎರಡಕ್ಕೂ ಕೂಡ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸರಿನಾ? ಅವ್ರು ಅಲ್ಗೋರಿದಮ್ ಅಂತ ಕೇಳಿದರೆ ನಾನು ಸೂಡೋ ಕೋಡ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೋ ಇಲ್ವಾ, ಏನ್ ಚಿಂತೆ ಇಲ್ಲ. ಸೂಡೋ ಕೋಡ್ ಆದ್ರೂ ಬರೀರಿ, ಅಲ್ಗೋರಿದಮ್ ಆದ್ರೂ ಬರೀರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬೈನರಿ ಟ್ರೀ ಟ್ರಾವರ್ಸಲ್ ಇದೇನ್ ಮಾಡ್ತಾರೆ ಅಂತಂದ್ರೆ 3 ಟೈಪ್ಸ್ ಆಫ್ ಟ್ರಾವರ್ಸಲ್ ಬರುತ್ತೆ. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಅವ್ರು ಏನ್ ಮಾಡ್ತಾರೆ, ಒಂದು ಟ್ರೀ ಅನ್ನ ಕೊಟ್ಬಿಟ್ಟು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ದು ಕೋಡ್ ಸ್ನಿಪೆಟ್ ಅನ್ನ ಬರೀರಿ ಅಂತ ಅಂತಾರೆ. ಸ್ಮಾಲ್ ಆಗಿ ಕೋಡ್ ಸ್ನಿಪೆಟ್ ಇರುತ್ತೆ, ಸೊ ಅದನ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಕೋಡ್ ಸ್ನಿಪೆಟ್ ಅನ್ನ ಬರೆದ್ಬಿಟ್ಟು ನಾವೇನ್ ಮಾಡ್ಬೇಕು, ಅದನ್ನ ಸಾಲ್ವ್ ಮಾಡ್ಬೇಕು. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಸೊ ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ಪ್ಲೇ ಲಿಸ್ಟ್ ಮುಖಾಂತರ ಇರ್ತವೆ ಅಷ್ಟೇ. ನೆಕ್ಸ್ಟ್ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಥಿಯರಿ ಪಾರ್ಟ್ ಮೇನ್ ಕೇಳೋದು. ಸೊ ಥಿಯರಿ ಪಾರ್ಟ್ ಅಂತ ಬಂದಾಗ ಎಕ್ಸ್ಪ್ಲೈನ್ ದಿ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಒಂದ್ 2 ಲೈನ್ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಬರೆದ್ಬಿಟ್ಟು ಡೆಫಿನೇಷನ್ ನ ನೀವು ಫಾರ್ಮುಲಾನ ಡಿರೈವ್ ಮಾಡಬೇಕು. ಸೊ ಫಾರ್ಮುಲಾ ಯಾವ ರೀತಿ ಡಿರೈವ್ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಯಾವ್ದ್ರಲ್ಲಿ? ಮಾಡ್ಯೂಲ್ 2 ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಡಿವೈಡ್ ಅಂಡ್ ಕಾನ್ಕರ್ ಮತ್ತೆ ಡಿಕ್ರೀಸ್ ಅಂಡ್ ಕಾನ್ಕರ್ದು ಡಿಫರೆನ್ಸ್ ಅನ್ನ ಕಲ್ತ್ಬಿಡ್ರಿ ಸಾಕು. ಏನೋ ಡಿವೈಡ್ ಅಂಡ್ ಕಾನ್ಕರ್ ಮತ್ತೆ ಡಿಕ್ರೀಸ್ ಅಂಡ್ ಕಾನ್ಕರ್ದು ಡಿಫರೆನ್ಸ್ ಅನ್ನ ಕಲ್ತ್ರೆ ಸಾಕು, ನೀವು ಈ ಒಂದು ಕಾನ್ಸೆಪ್ಟ್ ಮೇಲೆ ಏನೇ ಕ್ವಶನ್ ಬಂದ್ರು ಕೂಡ ಬರೀಬಹುದು. ಸೊ ಇವಾಗ ಮಾಡ್ಯೂಲ್ 2 ಆಯ್ತು. ನೆಕ್ಸ್ಟ್ ಮಾಡ್ಯೂಲ್ 3ಗೆ ಹೋಗೋಣ. ಮಾಡ್ಯೂಲ್ 3 ಅಲ್ಲಿ ಫಸ್ಟ್ ಹೀಪ್ ನೀವೇನ್ ಕಲಿಬೇಕು? ಥಿಯರಿಯನ್ನ ಕಲಿಬೇಕು. ಹೀಪ್ ಅಲ್ಲಿ 2 ತರ ಬರುತ್ತೆ, ಮಿನ್ ಹೀಪ್ ಮತ್ತೆ ಮ್ಯಾಕ್ಸ್ ಹೀಪ್. ಸೊ ಈ ರೀತಿ ನೀವು ಥಿಯರಿಯನ್ನ ಕಲಿಬೇಕು. ನೆಕ್ಸ್ಟ್ ಹೀಪ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಕಲಿಬೇಕು. ನೆಕ್ಸ್ಟ್ ಹೀಪ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಕಲಿಬೇಕು. ಸೊ ಹೀಪ್ ಥಿಯರಿ, ನೆಕ್ಸ್ಟ್ ಹೀಪ್ ಸಾರ್ಟ್ ಏನ್ ಮಾಡಬೇಕು? ಪ್ರಾಬ್ಲಮ್ ಅನ್ನ ಕಲಿಬೇಕು. ನಾನು ಹೇಳಿದ್ದೀನಿ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅಂತ ಬಂದಾಗ ಏನ್ ಬರೀಬೇಕು? ಪ್ರಾಬ್ಲಮ್ ವಿತ್ ಟೈಮ್ ಕಾಂಪ್ಲೆಕ್ಸಿಟಿ ವಿತ್ ಅಲ್ಗೋರಿದಮ್. ಸೊ ಈ 3 ಕಾನ್ಸೆಪ್ಟ್ ಅನ್ನ ಕಲಿಬೇಕು. ಯಾವ್ದ್ರಲ್ಲಿ? ಹೀಪ್ ಸಾರ್ಟ್. ನೆಕ್ಸ್ಟ್ ಹೀಪ್ ಸಾರ್ಟ್ ಆದ್ಮೇಲೆ ಕೌಂಟಿಂಗ್ ಸಾರ್ಟ್ ಬರುತ್ತೆ. ಕೌಂಟಿಂಗ್ ಸಾರ್ಟ್. ನೆಕ್ಸ್ಟ್ ಕೌಂಟಿಂಗ್ ಸಾರ್ಟ್ ಆದ್ಮೇಲೆ AVL ಟ್ರೀ. ಸೊ AVL ಟ್ರೀ ಈಸ್ ವೆರಿ ಇಂಪಾರ್ಟೆಂಟ್. ಸರಿನಾ? AVL ಟ್ರೀ ವಿತ್ ಇಟ್ಸ್ ರೊಟೇಷನ್, ಜಿಗ್ ರೊಟೇಷನ್, ಝ್ಯಾಗ್ ರೊಟೇಷನ್ ಅಂತ ಎಲ್ಲ ಬರ್ತವೆ. ಸೊ ಅವುಗಳನ್ನ ಕಲಿಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಹಾರ್ಸ್ಪೂಲ್ ಅಲ್ಗೋರಿದಮ್. ಹಾರ್ಸ್ಪೂಲ್ ಅಲ್ಗೋರಿದಮ್ ಇದರಲ್ಲಿ ನಾನೇನಾದ್ರೂ ಸೆಲೆಕ್ಟಿವ್ ಆಗಿ ಓದ್ತೀನಣ್ಣ ಅಂತ ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಗೊತ್ತಾ? ಫಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರೆ ಹಾರ್ಸ್ಪೂಲ್ ಅಲ್ಗೋರಿದಮ್. ಜಿಮ್ ಸಾಬಿನೆ ಬಾರ್ಬರ್ ಶಾಪ್. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸರಿನಾ? ಅಲ್ಗೋರಿದಮ್ ಅನ್ನ ಬರೆಯೋದು ಕಲ್ತಿರ್ಬೇಕು ಹಾರ್ಸ್ಪೂಲ್ ಅಲ್ಗೋರಿದಮ್ ಅಲ್ಲಿ. ಸೊ ಕೋರ್ಸ್ ಸ್ನಿಪೆಟ್ ತರಾನೇ ಬರೆದು ಬಿಡ್ರಿ ಸಾಕು. ಅದರ ಜೊತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು, ಮೇನ್ ಪ್ರಾಬ್ಲಮ್ ಸಿಗೋದು ನಿಮ್ಗೆ ಹಾರ್ಸ್ಪೂಲ್ ಅಲ್ಗೋರಿದಮ್ ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರೆ ಹೀಪ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಅದಾದ್ಮೇಲೆ ಬರುವಂತದ್ದು ಅಂತಂದ್ರೆ AVL ಟ್ರೀ. ಸರಿನಾ? ಸೊ ಈ 3 ಕಾನ್ಸೆಪ್ಟ್ ಅನ್ನ ಕಲ್ತ್ಕೊಳ್ರಿ. ಆಮೇಲೆ ನೀವು ಬೇಕಾದ್ರೆ ಈ 2 ಕಾನ್ಸೆಪ್ಟ್ ಗಳನ್ನ ಕಲಿತಾ ಹೋಗ್ಬೋದು. ಇಲ್ಲಿ ಏನ್ 5 ಕಾನ್ಸೆಪ್ಟ್ ಬರ್ದಿದ್ದೀನಿ ಇವೆಲ್ಲವೂ ಕೂಡ ಮಾಡೆಲ್ ಪೇಪರ್ 2024-2025 ಅಲ್ಲಿ ರಿಪೀಟ್ ಆಗಿದೆ ಈ ಒಂದು ಮಾಡ್ಯೂಲ್ ಅಲ್ಲಿ. ಬಟ್ ಈ 3 ವೆರಿ ಇಂಪಾರ್ಟೆಂಟ್. ಸರಿನಾ? ನೆಕ್ಸ್ಟ್ ಮಾಡ್ಯೂಲ್ 4 ಹೋಗೋಣ. ಸೊ ಮಾಡ್ಯೂಲ್ 4 ಅಂತ ಬಂದಾಗ ಫಸ್ಟ್ ಬರುವಂತದ್ದು ವಾರ್ಷೆಲ್ ಅಲ್ಗೋರಿದಮ್. ಸರಿನಾ? ವಾರ್ಷೆಲ್ ಅಲ್ಗೋರಿದಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಮಾಡೆಲ್ ಪೇಪರ್ 2024 ಮತ್ತೆ 2025 ಎಲ್ಲಾ ಪೇಪರ್ ಅಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬರುವಂತದ್ದು ಫ್ಲಾಯ್ಡ್ ಅಲ್ಗೋರಿದಮ್.
ಅಂದ್ರೆ ಇದೇನು ರಿಪೀಟ್ ಆಗಿಲ್ಲ, ಕ್ವಶನ್ ಪೇಪರ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದುವರೆಗೂ ಬಂದಿಲ್ಲ. ಫ್ಲಾಯ್ಡ್ ಅಲ್ಗೋರಿದಮ್ ಇದುವರೆಗೂ ಬಂದಿಲ್ಲ, ಮಾಡಲ್ ಪೇಪರ್ ಅಲ್ಲೂ ಬಂದಿಲ್ಲ, 2024 2025 ಅಲ್ಲೂ ಬಂದಿಲ್ಲ. ನೀವು ಎಲ್ಲಾ ಕಾನ್ಸೆಪ್ಟ್ ಓದಬೇಕು ಅಂತಂದ್ರೆ ಇದನ್ನು ಓದ್ಬೋದು. ಸೊ ನಾನು ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಎಲ್ಲಾ ವಿಡಿಯೋಗಳನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಿಮ್ಸ್ ಅಲ್ಗೋರಿದಮ್. ಸೊ ಪ್ರಿಮ್ಸ್ ಅಲ್ಗೋರಿದಮ್ ಅನ್ನು ಕೂಡ ಇದುವರೆಗೂ ಕೇಳಿಲ್ಲ. ಕ್ರುಸ್ಕಲ್ ಅನ್ನ ಕೇಳಿದ್ದಾರೆ. ಸೊ ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಎರಡು ಬರ್ತವೆ, ಪ್ರಿಮ್ಸ್ ಮತ್ತೆ ಕ್ರುಸ್ಕಲ್. ಸೊ ಇವೆರಡರಲ್ಲಿ ಕ್ರುಸ್ಕಲ್ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಗೊಂಡಿದ್ದಾರೆ. ಕ್ರುಸ್ಕಲ್ ಅಲ್ಗೋರಿದಮ್ದು ಪ್ರಾಬ್ಲಮ್ ಬರುತ್ತೆ. ಏನು ಅಲ್ಗೋರಿದಮ್ ಬರಲ್ಲ, ಪ್ರಾಬ್ಲಮ್ ಮಾತ್ರ. ನೆನಪಿರ್ಲಿ, ಪ್ರಾಬ್ಲಮ್ ಮಾತ್ರ ಕಲಿಬೇಕು ಕ್ರುಸ್ಕಲ್ ಅಲ್ಗೋರಿದಮ್ದು. ನೆಕ್ಸ್ಟ್ ಡೈಜೆಸ್ಟ್ರಾ ಅಲ್ಗೋರಿದಮ್. ಪ್ರತಿ ವರ್ಷ ಡೈಜೆಸ್ಟ್ರಾ ಅಲ್ಗೋರಿದಮ್ ಮತ್ತೆ ಕ್ರುಸ್ಕಲ್ ಅಲ್ಗೋರಿದಮ್ ಅನ್ನ ಕೇಳಿದೆ. ಸೊ ಡೈಜೆಸ್ಟ್ರಾ ಅಲ್ಗೋರಿದಮ್ದು ಕೂಡ ನಿಮಗೆ ಮೇನ್ ಪ್ರಾಬ್ಲಮ್ ಅನ್ನ ಕಲಿಬೇಕು. ನೆಕ್ಸ್ಟ್ ಹಾಫ್ಮನ್ ಟ್ರೀ. ಸೊ ಹಾಫ್ಮನ್ ಟ್ರೀ ಕೂಡ ಇಂಪಾರ್ಟೆಂಟ್, ಪ್ರತಿ ವರ್ಷ ಕೇಳ್ತಾರೆ. ಹಾಫ್ಮನ್ ಟ್ರೀ ವೆರಿ ಈಸಿ ಕಾನ್ಸೆಪ್ಟ್ ಇದು. ಹಾಫ್ಮನ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಯಾವ್ಯಾವನ್ನ ಕಲಿಬೇಕು ನೀವು? ಹಾಫ್ಮನ್ ಟ್ರೀ ಕನ್ಸ್ಟ್ರಕ್ಟ್ ಮಾಡುವಂತಹ ಪ್ರಾಬ್ಲಮ್, ಡೈಜೆಸ್ಟ್ರಾ ಪ್ರಾಬ್ಲಮ್, ಕ್ರುಸ್ಕಲ್ ಪ್ರಾಬ್ಲಮ್, ವಾರ್ಷಲ್ ಅಲ್ಗೋರಿದಮ್ ಪ್ರಾಬ್ಲಮ್. ಸೊ ಇಷ್ಟ ಆದ್ಮೇಲೆ ಬೇಕಾದ್ರೆ ನೀವು ಫ್ಲಾಯ್ಡ್ ಅಲ್ಗೋರಿದಮ್ ಮತ್ತೆ ಪ್ರಿಮ್ಸ್ ಅಲ್ಗೋರಿದಮ್ ಅನ್ನ ಕಲಿಬೇಕು. ಸರಿನಾ? ಈಗ ಲಾಸ್ಟ್ ಮಾಡ್ಯೂಲ್ಗೆ ಹೋಗೋಣ. ಸೊ ಲಾಸ್ಟ್ ಮಾಡ್ಯೂಲ್ ಯಾವುದು? 5th ಮಾಡ್ಯೂಲ್. ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟಾಪ್ ಅಲ್ಲಿ ಬರುವಂತದ್ದು ಅಂತಂದ್ರೆ ಎನ್ ಕ್ವೀನ್ ಪ್ರಾಬ್ಲಮ್. ಇದನ್ನ ನೀವು ಗಟ್ಟಡ್ಕೊಂಡು ಹೋದ್ರೂ ಕೂಡ ಎಕ್ಸಾಮ್ ಅಲ್ಲಿ ಬರೀಬಹುದು. ಸರಿನಾ? ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಎನ್ ಕ್ವೀನ್ ಪ್ರಾಬ್ಲಮ್ ನಿಮ್ಗೇನು ಪ್ರಾಬ್ಲಮ್ ರೀತಿ ಮಾಡಬೇಕು ಅಂತ ಏನಿಲ್ಲ. ಸೊ ಅದು ಒಂಥರ ಗಟ್ಟಡ್ಕೊಂಡು ಹೋದ್ರೂ ನೀವು ಎಕ್ಸಾಮ್ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಬರುವಂತದ್ದು ಸಮ್ ಆಫ್ ಸಬ್ಸೆಟ್ಸ್. ಸಮ್ ಆಫ್ ಸಬ್ಸೆಟ್. ಸೊ ಕ್ವಶನ್ ಪೇಪರ್ ಅಲ್ಲಿ ಸಮ್ ಆಫ್ ಸಬ್ಸೆಟ್ ಅಂತ ಕೇಳ್ತಾನೆ. ಸೊ ನಮಗೆ ಸಿಲೆಬಸ್ ಅಲ್ಲಿ ಯಾವ ರೀತಿ ಇದೆ? ಸಬ್ಸೆಟ್ ಸಮ್ ಅಂತ ಇದೆ. ಸರಿನಾ? ಸೊ ಆ ಒಂದು ಕಾನ್ಸೆಪ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಇವೆರಡು ಕೂಡ ಮಾಡಲ್ ಪೇಪರ್ 2024 2025 ಎಲ್ಲಾ ಪೇಪರ್ ಅಲ್ಲೂ ಕೂಡ ಇದೆ. ನೆಕ್ಸ್ಟ್ ಬರುವಂತದ್ದು ನ್ಯಾಪ್ಸ್ಯಾಕ್. ಸೊ ನ್ಯಾಪ್ಸ್ಯಾಕ್ ನೀವು ಎರಡು ಮೆಥಡ್ ಅನ್ನ ಕಲಿಬೇಕಾಗುತ್ತೆ. ಮೊದಲನೇದು ಗ್ರೀಡಿ ಮೆಥಡ್ ಅನ್ನ ಕಲ್ತ್ಕೊಳ್ರಿ. ಸೊ ಗ್ರೀಡಿ ಮೆಥಡ್ ಅಲ್ಲಿ ಯಾವ ರೀತಿ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಸಿ ಇರುತ್ತೆ ಮತ್ತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನ್ಯಾಪ್ಸ್ಯಾಕ್ ಅಲ್ಲಿ ಪ್ರತಿ ವರ್ಷ ಗ್ರೀಡಿ ಮೆಥಡ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಸರಿನಾ? ನೆಕ್ಸ್ಟ್ ಬರುವಂತದ್ದು ಬ್ರಾಂಚ್ ಅಂಡ್ ಬೌಂಡ್. ಬ್ರಾಂಚ್ ಅಂಡ್ ಬೌಂಡ್. ಸೊ ಇವೆರಡು ಕಾನ್ಸೆಪ್ಟ್ ಅಲ್ಲೂ ಕೂಡ ನೀವು ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ನೆಕ್ಸ್ಟ್ ಯಾವ್ದಾದ್ರು ಇದೆಯಾ? ಎಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದ್ರೆ ಪಿ ಎನ್ ಪಿ, ನೆಕ್ಸ್ಟ್ ಎನ್ ಪಿ ಕಂಪ್ಲೀಟ್ ಮತ್ತೆ ಎನ್ ಪಿ ಆರ್ದು ಥಿಯರಿಯನ್ನ ಕಲಿಬೇಕು. ಸೊ ಇದು ಥಿಯರಿ ಕಾನ್ಸೆಪ್ಟ್. ನ್ಯಾಪ್ಸ್ಯಾಕ್ದು ಫಸ್ಟ್ ಗ್ರೀಡಿನ ಕಲೀರಿ, ಆಮೇಲೆ ಬ್ರಾಂಚ್ ಅಂಡ್ ಬೌಂಡ್ ಟೆಕ್ನಿಕಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಲೀರಿ. ಇದೊಂಚೂರು ಟಫ್ ಅಂತ ಅನ್ಸುತ್ತೆ, ಫಸ್ಟ್ ಇದನ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಸಮ್ ಆಫ್ ಸಬ್ಸೆಟ್ಸ್ ಫಿಕ್ಸ್ ಪ್ರಾಬ್ಲಮ್ ಬಂದೇ ಬರುತ್ತೆ ನಿಮಗೆ, ಈಸಿ ಇರುತ್ತೆ ಸಬ್ಸೆಟ್ಸ್ದು. ಸೊ ನೀವು ಸಾಲ್ವ್ ಮಾಡ್ಬೋದು. ಎನ್ ಕ್ವೀನ್ಸ್ ಗಟ್ಟೊಡ್ಕೊಂಡ್ರು ಕೂಡ ಎಕ್ಸಾಮ್ ಅಲ್ಲಿ ಬರಿಬಹುದು. ಸೊ ನಾನು ಏನು ಇಲ್ಲಿ ಟಾಪಿಕ್ ಗಳನ್ನ ಬರ್ದಿದ್ದೀನಿ ಮತ್ತೆ ನಾನು ರೌಂಡ್ ಅಪ್ ಹಾಕಿದ್ದೀನಲ್ಲ ಅವುಗಳನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ರಿ ಪ್ರತಿಯೊಂದು ಮಾಡ್ಯೂಲಲ್ಲಿ. ಆಮೇಲೆ ಉಳಿದಿರುವಂತ ಕಾನ್ಸೆಪ್ಟ್ ಏನ್ ಬೋರ್ಡ್ ಮೇಲೆ ಬರ್ದಿದ್ದೀನಲ್ಲ ಅವುಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಏನ್ ಬೋರ್ಡ್ ಮೇಲೆ ಟಾಪಿಕ್ ವೈಸ್ ಬರ್ದಿದ್ದೀನಿ ಇದೇ ಆರ್ಡರ್ ಅಲ್ಲಿ ಪ್ರತಿಯೊಂದು ಮಾಡ್ಯೂಲ್ದು ಕೂಡ ಪ್ಲೇ ಲಿಸ್ಟ್ ಅನ್ನ ನಾನು ಡಿಸೈನ್ ಮಾಡಿರ್ತೀನಿ. ಫಸ್ಟ್ TSP, ನೆಕ್ಸ್ಟ್ ಇನ್ಸರ್ಷನ್ ಸಾಲ್ವ್, ನೆಕ್ಸ್ಟ್ ಟೋಪೋಲಾಜಿಕಲ್ ಸಾಲ್ವ್, ಪ್ರತಿಯೊಂದು ಕೂಡ ನಿಮಗೆ ಒಂದೊಂದು ವಿಡಿಯೋನ ನಾನು ಹಾಕಿರ್ತೀನಿ ಪ್ಲೇ ಲಿಸ್ಟ್ ಅಲ್ಲಿ. ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಪ್ರತಿ ಮಾಡ್ಯೂಲ್ದು ಕೂಡ ಪ್ಲೇ ಲಿಸ್ಟ್ ರೆಡಿ ಆಗಿದೆ ಆಲ್ರೆಡಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇನ್ಸರ್ಷನ್ ಸಾಲ್ವ್ ಕಲಿತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ. ಏನು ನಾನು ಹೇಳ್ಕೊಡ್ತೀನಲ್ಲ ಅದೇ ರೀತಿ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಅದ್ರ ಕೆಳಗಡೆ ಇನ್ನೊಂದು ಪ್ಲೇ ಲಿಸ್ಟ್ ಅನ್ನ ಕೊಟ್ಟಿರ್ತೀನಿ. ಇನ್ಸರ್ಷನ್ ಸಾಲ್ವ್ 6 ರಿಂದ 7 ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ ಒಂದೊಂದು ಕಾನ್ಸೆಪ್ಟ್ ಅಂಡರ್. ಬೇಕು ಅಂತಂದ್ರೆ ಆ ಪ್ರಾಬ್ಲಮ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಕ್ಲಿಯರ್ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.